Hi everyone, my name is Gnanaraju. I would like to present you one video on Herbalife products. The moment you stop using, will I bounce back? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಞಾನರಾಜು ಅಂತ. ನಾನು ನಿಮ್ಗೆಲ್ಲರಿಗೂ ವಿಡಿಯೋ ಪ್ರೆಸೆಂಟ್ ಮಾಡಕ್ ಇಷ್ಟಪಡ್ತೀನಿ. ನೀವು ಹರ್ಬಲ್ ಲೈಫ್ ಪದಾರ್ಥವನ್ನು ನಿಲ್ಸಿದ್ರೆ ತಿರ್ಗಾ ಬೌನ್ಸ್ ಬ್ಯಾಕ್ ಮಾಡಬಹುದಾ? So to present this video, I want to take help of my slides. ಸೊ ಈ ವಿಡಿಯೋವನ್ನ ನಿಮಗೆ ತೋರ್ಸಕ್ಕೆ ನಾನು ಈ ಸ್ಲೈಡ್ಸ್ ಅನ್ನು ತೋರಿಸ್ತೀನಿ. Let me explain you about myself first. I am a certified nutrition fitness consultant, certified sports nutrition consultant, certified exercise science specialist, marathon cyclist, and Zumba strong by Zumba instructor. But before coming to Herbalife, I was a government officer, district register, and group 1 officer. ನಾನು ಫಸ್ಟ್ ನನ್ನ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ನಾನು ಹರ್ಬಲ್ ಲೈಫ್ ಬರೋಕ್ ಮುಂಚೆ ನಾನು ಒಂದು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ 10 ವರ್ಷ ಸರ್ಕಾರಿ ನೌಕರಿಯಲ್ಲಿದ್ದೆ. ನಾನು ಈಗ ಒಂದು ಸರ್ಟಿಫೈಡ್ ನ್ಯೂಟ್ರಿಷನ್ ಅಂಡ್ ಫಿಟ್ನೆಸ್ ಕನ್ಸಲ್ಟೆಂಟ್, ಸರ್ಟಿಫೈಡ್ ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಕನ್ಸಲ್ಟೆಂಟ್ ಮತ್ತು ಸರ್ಟಿಫೈಡ್ ಎಕ್ಸರ್ಸೈಸ್ ಸೈನ್ಸ್ ಸ್ಪೆಷಲಿಸ್ಟ್, ಮ್ಯಾರಥಾನ್ ರನ್ನರ್ ಅಂಡ್ ಸೈಕ್ಲಿಸ್ಟ್ ಅಂಡ್ ಜುಂಬಾ ಮತ್ತೆ ಸ್ಟ್ರಾಂಗ್ ಬೈ ಜುಂಬಾ ಇನ್ಸ್ಟ್ರಕ್ಟರ್ ಆಗಿದ್ದೀನಿ. So you can see me picture there. I was also overweight before and I have a bad lifestyle. I eat sweets, I eat whatever junk food is there. I also drink a lot of tea, coffees. I don't do exercise. That is the reason why I was like that. ನನ್ನ ಚಿತ್ರವನ್ನು ನೋಡಿ ನಾನು ಆವಾಗ ಹರ್ಬಲ್ ಲೈಫ್ ಬರಕ್ ಮುಂಚೆ ಹೇಗಿದ್ದೆ, ನಾನು ಟೀ ಕಾಫಿ ಕುಡಿತಾ ಇದ್ದೆ, ಅವಾಗ ಎಕ್ಸರ್ಸೈಸ್ ಮಾಡದೇ ಇದ್ದೆ, ನೋಡಿ ಅವಾಗ ಹೇಗಿದ್ದೀನಿ ಅಂತ. So because of my bad lifestyle, I was putting on weight. Then after coming to Herbalife, I started losing weight. I also worked as a district registrar and worked in several districts. Very busy officer. So morning I go and come back by night. So after coming to Herbalife, after this 18 years, I became very healthy and younger. ನಾನು ಹರ್ಬಲ್ ಲೈಫ್ ಬರಕ್ ಮುಂಚೆ ಎಕ್ಸರ್ಸೈಸ್ ಮಾಡ್ತೆ. ನಾನು ಸ್ವಲ್ಪ ತುಂಬಾ ವೆಯ್ಟ್ ತೂಕ ಆಯ್ತು, ನನ್ನಲ್ಲಿ ತೂಕ ಹೆಚ್ಚಾಯ್ತು. ನಾನು ಈ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಅದಾದ್ಮೇಲೆ ಕೆಲಸ ಮಾಡ್ಬೇಕಾದ್ರೆ ನಾನು ಸರಿಗೆ ಊಟ ಮಾಡ್ತಾ ಇರ್ಲಿಲ್ಲ, ತುಂಬಾ ಜಂಕ್ ಫುಡ್ ತಿಂತ, ಹಾಗೆ ತುಂಬಾ ತೂಕ ಆಯ್ತು. ಆದ್ರೆ ಇದ್ರಲ್ಲಿ ಬಂದ ಮೇಲೆ ನಾನು ಎಷ್ಟು ಕಡಿಮೆ ಆಗಿ ನಾನು ತುಂಬಾ ಎನರ್ಜೆಟಿಕ್ ಆಗಿ ಫೀಲ್ ಮಾಡಕ್ಕೆ ಶುರು ಮಾಡಿದೆ. My wife started using the product. You can see the transformation. She lost amazing weight and she looking awesome. ಇದು ನನ್ನ ಹೆಂಡತಿಯ ಚಿತ್ರ ನೋಡಿ. ಅವರು ಇದು ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ತೆಗೆದ ಮೇಲೆ ಅವರು ತೂಕ ಕಡಿಮೆ ಆಯ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. So after my wife started losing weight and I also started using the product, I lost 12 kilos in 2.5 months. I also started looking better and younger. ನಾನು ನನ್ನ ಹೆಂಡತಿ ತೆಗೆದ ಮೇಲೆ ಎಷ್ಟು ತೂಕ ಕಡಿಮೆ ಆದ್ಮೇಲೆ ನನಗೂ ಅದ್ರ ಮೇಲೆ ಪ್ರಭಾವಿತ ಆಯ್ತು. ನಾನು ತಗೊಂಡೆ, ನಾನು ಎಷ್ಟು ತೂಕ ಕಡಿಮೆ ಆಯ್ತು, ನಾನು ಚಿಕ್ಕನಾಗಿ ಕಾಣಿಸಕ್ಕೆ ಶುರು ಮಾಡಿದೆ. Now before this picture I was 27 and now I am 51 years. ಈ ಚಿತ್ರದಲ್ಲಿ ನೋಡಿದ್ರೆ ಆವಾಗ ನಾನು 27 ವರ್ಷ ದಪ್ಪ ಕಾಣಿಸ್ತಾ ಇದ್ದೀನಿ, ಇವಾಗ ನಾನು 51 ವರ್ಷ ಎಷ್ಟು ಕಡಿಮೆಯಾಗಿ ಕಾಣಿಸ್ತಾ ಇದ್ದೀನಿ. My wife was before the 21, 22, 23 years. Now she is 43 years. ನನ್ನ ಹೆಂಡತಿ 22 ವರ್ಷ 4 ವರ್ಷದಲ್ಲಿ ಹೇಗಿದ್ರು, ಇವಾಗ 41 ವರ್ಷದಲ್ಲಿ ಹೇಗಿದ್ದಾರಂತ ನೀವೇ ನೋಡಬಹುದು. After getting great results on Herbalife products, we started giving to our children. They also, they grown taller and they are looking healthier and younger. ನಾವು ಇದನ್ನು ತೆಗೆದು ಒಳ್ಳೆ ಫಲಿತಾಂಶ ಸಿಕ್ಕಿದ ಮೇಲೆ ನಮ್ಮ ಮಕ್ಕಳಿಗೂ ಕೊಡಕ್ ಶುರು ಮಾಡಿ ಅವರು ಉದ್ದವಾದರು. And I do half marathon, 21 kilometers running. I also do 40 kilometers cycling. I'm a triathlete. ನಾನು ಟ್ರೈಅಥ್ಲೆಟ್, ನಾನು ಮ್ಯಾರಥಾನು 21 ಕಿಲೋಮೀಟರ್ಸ್ ಹೋಗ್ತೀನಿ, ಸೈಕ್ಲಿಂಗ್ 40 ಕಿಲೋಮೀಟರ್ಸ್ ಮಾಡಿದ್ದೀನಿ. And my wife also does a lot of workouts and we both are into fitness and nutrition, wellness. ನನ್ನ ಹೆಂಡತಿನೂ ವರ್ಕೌಟ್ಸ್ ಮಾಡ್ತಾರೆ, ನಾವಿಬ್ರು ಫಿಟ್ನೆಸ್ ಮತ್ತೆ ನ್ಯೂಟ್ರಿಷನಲ್ ಪ್ರೋಗ್ರಾಮ್ ಅಲ್ಲಿ ಇದ್ದೀವಿ. So let us understand about the question, will I bounce back? ಇವಾಗ ನಿಮ್ಮ ಪ್ರಶ್ನೆಗೆ ಬರೋಣ. ನಾನು ಬೌನ್ಸ್ ಬ್ಯಾಕ್ ಆಗತ್ತಾ ಅಂತ ಪ್ರಶ್ನೆಗೆ ನಾವು ಬರೋಣ. So we don't bounce back because of Herbalife. We bounce back because we eating food. ನಾವು ಹೆರ್ಬಲ್ ಲೈಫ್ ಗೋಸ್ಕರ ಬೌನ್ಸ್ ಬ್ಯಾಕ್ ಆಗಲ್ಲ. ನಾವು ಯಾಕೆ ಬೌನ್ಸ್ ಬ್ಯಾಕ್ ಆಗ್ತೀವಿ, ನಾವು ಏನ್ ತರ ಊಟ ತಿಂತೀವಿ ಅದ್ರ ಮೇಲಿದೆ. Calories are nothing but whatever food you eat, it has the energy called calories. ಕ್ಯಾಲರೀಸ್ ಅಂದ್ರೆ ನಾವ್ ಏನೇ ತಿಂತೀವೋ ಅದು ಎನರ್ಜಿ ಕೊಡತ್ತೆ ನಮ್ಗೆ. So that excess energy, excess calories are stored as fat mass. ಸೊ ನಮ್ಮ ಶರೀರದಲ್ಲಿ ಹೆಚ್ಚು ಕ್ಯಾಲರೀಸ್ ಫ್ಯಾಟ್ ಮಾಸ್ ಅಂತ ಸ್ಟೋರ್ ಆಗಿದೆ. When you eat more than what you can burn, you put on weight. ನೀವು ಜಾಸ್ತಿ ತಿಂದ್ರೆ ನೀವು ತೂಕ ಜಾಸ್ತಿ ಆಗತ್ತೆ.
you burn more calories by exercising and you eat less. Naturally, you lose weight. ನೀವು ಇವಾಗ ಎಕ್ಸರ್ಸೈಸ್ ಮಾಡಿದ್ರೆ, ವ್ಯಾಯಾಮ ಮಾಡಿದ್ರೆ ನೀವು ಕ್ಯಾಲರೀಸ್ ಬರ್ನ್ ಮಾಡ್ತೀರಾ, ಅವಾಗ ತೂಕನು ಕಡಿಮೆ ಆಗುತ್ತೆ. Whatever food you are eating, you are burning out. You neither lose weight nor gain weight. It's called maintaining the weight. ನೀವು ಎಷ್ಟೇ ತಿಂದ್ರು ನೀವು ಅದನ್ನ ಬರ್ನ್ ಮಾಡಲ್ಲ ಅಂದ್ರೆ ಅದೇ ಸಮವಾಗಿರುತ್ತೆ ನಿಮ್ಮ ತೂಕ. It is not just only calories, but also you require to see nutrition also, balanced nutrition. ಇದು ಕ್ಯಾಲರೀಸ್ ಮಾತ್ರ ಇಲ್ಲ, ನೀವು ಪೋಷಣೆ ಕೂಡ ಸಮವಾಗಿರಬೇಕು. And how to design this calorie deficit? This how you have to, it is like a balance. One side what you eat, one side how you burn energy in terms of workout and exercise. ಈ ಕ್ಯಾಲರಿ ಡಿಫಿಸಿಟ್ ನ ಹೇಗೆ ನಾವು ತೂಕ ಮಾಡ್ತೀವಿ ಅದೊಂದು ಬ್ಯಾಲೆನ್ಸ್ ತರ ಇರುತ್ತೆ. ಅದು ಒಂದ್ ಸೈಡ್ ಅಲ್ಲಿ ಕ್ಯಾಲರೀಸ್, ಒಂದ್ ಸೈಡ್ ಅಲ್ಲಿ ಕ್ಯಾಲರೀಸ್ ಔಟ್, ಒಂದ್ ಸೈಡ್ ಕ್ಯಾಲರೀಸ್ ಇನ್ ಇರುತ್ತೆ. So to lose that extra half kilo to 1 kilo, you require to create a calorie deficit of 500 to 1000 calories every day. Repeated for 7 days, you lose half kilo to 1 kilo per week. ಸೊ ನಾವು ಕ್ಯಾಲರಿ ಡೆಫಿಸಿಟ್ ಆಗ್ಬೇಕಾದ್ರೆ ನಾವು ದಿವಸವೂ 500 grams ಆಫ್ ವೇಟ್ ಫ್ಯಾಟ್ ಅನ್ನ ಕಡಿಮೆ ಮಾಡ್ಬೇಕಾಗತ್ತೆ. So now every food has calories. ಎಲ್ಲ ಊಟವೂ ಕ್ಯಾಲರೀಸ್ ಉಂಟು. Including what? Including coffees and Coca-Cola and drinks, alcohol, everything has calories except water. ನೀರನ್ನು ಬಿಟ್ಟು ಎಲ್ಲ ನಾವ್ ಏನೇ ಕುಡಿತೀವೋ ಅದ್ರಲ್ಲಿ ಕ್ಯಾಲರೀಸ್ ಇದೆ. ಅದು ಕೋಕೋ-ಕೋಲಾ ಆಗ್ಲಿ, ಬಿಯರ್ ಆಗ್ಲಿ. Now not just only calories, but also what you eat, it has to give the satiety, satisfaction. ಕ್ಯಾಲರೀಸ್ ಮಾತ್ರ ಅಲ್ಲ, ನಾವ್ ಏನೇ ತಿಂತೀವೋ ಅದು ನಮಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕಾಗಿದೆ. So some foods give you feeling sensation, some foods don't give you feeling sensation. ಸ್ವಲ್ಪ ಆಹಾರ ನಮಗೆ ತುಂಬಾ ತೃಪ್ತಿ ಕೊಡುತ್ತೆ, ಬೇರೆ ಆಹಾರ ನಮಗೆ ತೃಪ್ತಿ ಕೊಡಲ್ಲ. So you require to see that in the same 400 calories, but stomach also requires to be full, at the same time requires to have balanced nutrition also. ಸೊ ನಾವೇನ್ ಮಾಡ್ಬೇಕಾದ್ರೆ ನಾವು ತಿನ್ನೋದ್ರಲ್ಲಿ ನಮ್ಮ ಹೊಟ್ಟೆನೂ ತುಂಬಿರ್ಬೇಕು, ಅದೇ ತರ ನಮ್ಮ ಕ್ಯಾಲರೀಸು ಕರೆಕ್ಟ್ ಆಗಿರಬೇಕು. So now the calories wise, if you understand, 1 gram of fat is equal to 9 calories. So 100 grams of fat is equal to 900 calories. 1 kilo of fat is equal to 9000 calories. 5 kilos fat is 45,000 calories of energy stored in the body. 10 kilos means 90,000 calories of excess energy is food stored in the body. That's how for 20 kilos, 30 kilos, 40, 50, see 4,50,000 excess calories is stored in the body. Now they have to be removed. How will you remove? Only by exercise is not possible. ಸೊ ನಮ್ಮ ಶರೀರದಲ್ಲಿ ತುಂಬಾ ಜಾಸ್ತಿ ಹೆಚ್ಚಾಗಿದೆ ಈ ಕ್ಯಾಲರೀಸ್ ಅಂತ ಇರೋದು. 1 ಗ್ರಾಮ್ಗೆ 9 ಗ್ರಾಮ್ಸ್ 1 ಗ್ರಾಮ್ ಫ್ಯಾಟ್ಗೆ 9 ಕ್ಯಾಲರಿ ಏನಿದೆ, ಅದೇ ತರ 1 kgಗೆ 9000 ಇದೆ, 5 kgಗೆ 45,000 ಕ್ಯಾಲರೀಸ್, 10 kgಗೆ 90,000, ಹೀಗೆ 20, 30, 40, 50 ನೋಡಿದ್ರೆ 4,50,000 ಕ್ಯಾಲರೀಸ್. ಇದು ಇಷ್ಟು ಇರೋದ್ರಿಂದ ನಾವು ಹೇಗೆ ಇದನ್ನ ಎಕ್ಸರ್ಸೈಸ್ ಮಾತ್ರ ಇದನ್ನ ಬರ್ನ್ ಮಾಡಕ್ ಸಾಧ್ಯವಿಲ್ಲ. By naturally want to lose weight, you cannot do it naturally unless you sell your TV or two-wheeler or mixie and or gas stove cylinder, sell your cell phones, you sell your laptop and computers and go for natural stuff. You go for manual plow instead of by selling your tractor. So likewise, these gadgets actually saving our energy and time. So naturally we don't move at all. ಸೊ ನಾವು ನ್ಯಾಚುರಲ್ ಆಗಿ ತೂಕ ಕಡಿಮೆ ಮಾಡ್ಬೇಕಾದ್ರೆ ಸಾಧ್ಯವಿಲ್ಲ. ಅದು ಸಾಧ್ಯ ಆದ್ರೆ ನೀವು ಟಿವಿಯನ್ನು ಅಥವಾ ನಿಮ್ಮ 4 4-ವೀಲರ್ ಮತ್ತೆ ಮಿಕ್ಸಿ, ಗ್ಯಾಸ್ ಸ್ಟವ್, ಸಿಲಿಂಡರ್ ಎಲ್ಲವನ್ನು ಮಾರಬೇಕಾಗತ್ತೆ, ಆಮೇಲೆ ಮ್ಯಾನ್ಯುಯಲ್ ಕೆಲಸ ಮಾಡಬೇಕಾಗತ್ತೆ. ಅದು ನಮಗೆ ಸಾಧ್ಯವಿಲ್ಲ. So that's the reason why scientists already proven only by doing exercise you cannot lose weight. Exercise has a lot of health benefits, but exercise is only 20% of the equation. 80% is here, 100% is here mindset. ಅದಕ್ಕೆ ತುಂಬಾ ಜನ ವೈಜ್ಞಾನಿಕರು ಹೇಳಿದ್ದಾರೆ, ಬರೀ ಎಕ್ಸರ್ಸೈಸ್ ಮಾಡಿ ನೀವು ತೂಕ ಕಡಿಮೆ ಮಾಡಕ್ಕೆ ಸಾಧ್ಯವಿಲ್ಲ. ಅದು ಬರೀ 20% ಮಾತ್ರ ನೀವು ಎಕ್ಸರ್ಸೈಸ್ ಮಾಡಿ ತೂಕ ಕಡಿಮೆ ಮಾಡಕ್ಕಾಗತ್ತೆ. ಎಲ್ಲ ಊಟದಲ್ಲಿದೆ, ನೀವು ಪೋಷಕವಾಗಿ ಊಟ ತಿನ್ನಬೇಕಾಗತ್ತೆ. 1 cup of tea coffee goes to 100 calories. So if you go for a tea coffee for 5 times 500 calories, instead you can go for a fresh. In 1 month, 1 year, you can create a lot of calorie deficit. ಒಂದು ಕಪ್ಪಲ್ಲಿ ಕಾಫಿ ಕುಡಿದ್ರೆ ಅದು ಎಷ್ಟೊಂದು ಕ್ಯಾಲರೀಸ್ ಇದೆ, ಅದಕ್ಕೆ ಬದಲು ನೀವು ಫ್ರೆಶ್ ಕುಡಿದ್ರೆ ಅದೇ ಕ್ಯಾಲರೀಸು ಕಡಿಮೆ ಇರುತ್ತೆ ನಿಮಗೆ. So in place of 1 meal 1000 calories, if you go for replace the meal with a shake, it's 100 calories or 200 calories. So 1 week, 1 month, 1 year, if you continuously take it in place of meal, you take the shake,
as your dinner, you save a lot of calories. 2,68,000 in 1 year calories are saved. ನೋಡಿ, ನೀವು ಒಂದು ಊಟ ತಿಂದ್ರೆ ಅದರಲ್ಲಿ 1000 ಕ್ಯಾಲರೀಸ್ ಇರುತ್ತೆ. ಅದೇ ನೀವು ಮೀಲ್ ರೀಪ್ಲೇಸ್ಮೆಂಟ್ ಮಿಲ್ಕ್ ಈ ಶೇಕ್ ಅನ್ನು ನೀವು ಕುಡಿದ್ರೆ ಆಹಾರ ಬದಲು ನೀವು ಎಷ್ಟೊಂದು ಕ್ಯಾಲರೀಸ್ ನ ನೀವು ಸೇವ್ ಮಾಡಬಹುದು. It's just like when you use the 5G phone, you require to eat the 5G food also. It's not the 1G food. ನೀವು 5G ಫೋನ್ ಅನ್ನು ಯೂಸ್ ಮಾಡಿದ್ರೆ ಅದೇ ತರ 5G ಆಹಾರವನ್ನು ತಿನ್ನಬೇಕು. ನೀವು 1G ಆಹಾರವನ್ನು ತಿನ್ನಬಾರದು. Our ancestors, they did a lot of hard work, but we are not doing so much of hard work. That's why we are putting on weight. ನಮ್ಮ ಪಿತ್ರಾಜರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರು, ಆದ್ರೆ ನಾವು ಕೂತ್ಕೊಂಡೇ ಇರ್ತೀವಿ, ಅದಕ್ಕೆ ನಮ್ಗೆ ತೂಕ ಜಾಸ್ತಿ ಹೆಚ್ಚಾಗತ್ತೆ. So most of our life is like a sedentary lifestyle. Unless we change the lifestyle, you cannot, lose, or you cannot able to, maintain weight forever. ನಮ್ಮ ಜೀವ ಶೈಲಿ ತುಂಬಾ ಜಡವಾಗಿದೆ, ಅದಕ್ಕೆ ನಮಗೆ ಕಡಿಮೆ ತೂಕ ಆಗೋದಿಲ್ಲ, ನಾವು ಹೆಚ್ಚಾಗತ್ತೆ ನಮ್ಮ ತೂಕ. So that's the reason everybody is putting on weight. Children, adults, everybody is nowadays putting on weight. ಅದಕ್ಕೋಸ್ಕರ ಎಲ್ಲರೂ ಇವಾಗ ಹೆಚ್ಚಾಗ್ತಾ ಇದೆ ತೂಕ. ಮಕ್ಕಳು, ದೊಡ್ಡವರು ಎಲ್ಲರೂ ಜಾಸ್ತಿ ಹೆಚ್ಚಾಗತ್ತೆ ಅವರ ತೂಕ. Now weight loss is one part, but our coming to our diet, nutrition values are coming down over a period of time. ಒಂದು ಭಾಗ ಅದು ತೂಕ ಹೇಗೆ ನಾವು ಲಾಸ್ ಆಗತ್ತೆ, ಆದ್ರೆ ಇನ್ನೊಂದು ಏನಂದ್ರೆ ನಾವು ತಿನ್ನೋದ್ರಲ್ಲೂ ಪೋಷಣೆ ತುಂಬಾ ಕಡಿಮೆ ಆಗಿದೆ. And pesticide residues are becoming higher and higher in our vegetables and fruits. ನಮ್ಮ ತರಕಾರಿ ಹಣ್ಣುಗಳಲ್ಲಿ ಪೆಸ್ಟಿಸೈಡ್ ಅನ್ನೋದು ಜಾಸ್ತಿ ಹೆಚ್ಚಾಗ್ತಾ ಬಂದಿದೆ. And our foods are depleted of nutrients because of improper growing methods, improper storing methods, improper cooking methods. ನಮ್ಮ ಊಟದಲ್ಲಿ ಪೋಷಣೆಗಳು ಕಡಿಮೆ ಆಗಿದೆ, ಯಾಕಂದ್ರೆ ನಾವು ಸರಿಯಾಗಿ ಅದನ್ನ ಸ್ಟೋರ್ ಮಾಡಲ್ಲ, ಅದನ್ನ ಬೆಳೆಸಲ್ಲ, ಮತ್ತೆ ಅಡಿಗೆ ಮಾಡಲ್ಲ. And all the food is not nutrition, but all the nutrition is the food. ಎಲ್ಲ ಆಹಾರವು ಪೋಷಣೆ ಇಲ್ಲ, ಅದೇ ತರ ಎಲ್ಲ ಪೋಷಣೆ ಆಹಾರ. Our food is actually coming down on nutrition compared with the last 30 years as per Indian Dietetic Association. ನಾವು ಇಂಡಿಯನ್ ಡಯಟಿಕ್ ಅಸೋಸಿಯೇಷನ್ ಪ್ರಕಾರ 30 ವರ್ಷದಿಂದ ನಮ್ಮ ಊಟದಲ್ಲಿ ಪೋಷಣೆ ತುಂಬಾ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. Our mother soil, nature, in the soil itself, foods are, nutrients are depleted. ನಾವು ಬೆಳೆಯೋ ಮಣ್ಣಲ್ಲೇ ಪೋಷಣೆ ಇಲ್ಲ. So that's the reason why our food is, compromised and qualities are coming down. ಅದರಿಂದ ನಮ್ಮ ಆಹಾರದಲ್ಲಿ ಪೋಷಣೆ ತುಂಬಾ ಕಡಿಮೆ ಇದೆ, ಮತ್ತೆ ಗುಣಮಟ್ಟವನ್ನು ಕಡಿಮೆ ಇದೆ. So now India is becoming like sickness capital. More than, almost 50 crore people are sick. More than half of the population, they are in the hospitals. Everywhere sickness capital. Patients are full, hospitals are full. ನಮ್ಮ ಭಾರತ ದೇಶ ತುಂಬಾ ರೋಗದ ಕ್ಯಾಪಿಟಲ್ ಆಗಿದೆ. ಅದಕ್ಕೆ ನಮ್ಮ ಹಾಸ್ಪಿಟಲ್, ನಮ್ಮ ಚಿಕಿತ್ಸಾಲಯ ಎಲ್ಲ ತುಂಬಾ ಜಾಸ್ತಿ ಹೆಚ್ಚು ಜನ ಆಗ್ತಾ ಇದ್ದಾರೆ. And because of eating out is becoming more rampant now. Everywhere people are depending on Zomato, Swiggy, outside, curry points and all that. ಜನಸಂಖ್ಯೆಯಲ್ಲಿ ತುಂಬಾ ಜನಗಳು ಆಚೆ ತಿನ್ನುತ್ತಾರೆ, ಅದರಿಂದ ತೂಕ ಹೆಚ್ಚಾಗತ್ತೆ. So now we are overfed but undernourished. We are eating too much of sugar, too much of salt, alcohol, fats, refined carbohydrates, but not enough proteins, vitamins, minerals, and phytonutrients, fiber, and water. ಹೆಚ್ಚಾಗಿ ತಿಂತೀವಿ, ಆದ್ರೆ ಕಡಿಮೆ ಪೋಷಣೆ. ನಾವು ತುಂಬಾ ಸಕ್ಕರೆ, ಉಪ್ಪು, ಆಲ್ಕೋಹಾಲ್ ಮತ್ತೆ ಕೊಬ್ಬು ಅಥವಾ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ತಿಂತೀವಿ, ಆದ್ರೆ ಪ್ರೋಟೀನ್, ಮಿನರಲ್ಸ್, ನೀರು ಅದೆಲ್ಲ ಕಡಿಮೆ ಆಗಿದೆ. So that's the reason we require a wellness coach as well as healthy community. ಅದಕ್ಕೋಸ್ಕರ ನಿಮಗೆಲ್ಲರಿಗೂ ವೆಲ್ನೆಸ್ ಕೋಚು ಮತ್ತೆ ಹೆಲ್ದಿ ಕಮ್ಯುನಿಟಿ ಬೇಕಿರುತ್ತೆ. So you require to get a proper education on lifestyle habits so that you never put on weight. You maintain the same weight forever. ನಿಮಗೆ ಜೀವನ ಶೈಲಿ ಮೇಲೆ ತಿಳಿಸ್ಕೋಬೇಕು. ಅದಕ್ಕೆ ನೀವು ಆವಾಗ ತಿಳ್ಕೊಂಡ್ರೆ ನೀವು ತೂಕ ಹೆಚ್ಚಾಗಲ್ಲ, ಕಡಿಮೆ ಇರುತ್ತೆ. You require to get knowledge about the grip on the proteins and vitamins, what is healthy breakfast, what is good fat, what is healthy snacking. And when you go to shopping, how to read the labels, how to understand about digestive health, and how to overcome this sedentary lifestyle, sitting for longer hours. How to do what kind of exercise can be done according to your requirement, and healthy eating guidelines. All these things you require to know about, all these recipes classes. Then you will get really grip on this, and so that you can maintain weight forever.
ನಿಮಗೆ ತಿಳುವಳಿಕೆ ಬೇಕು. ಏನು ತಿನ್ಬೇಕು, ಎಷ್ಟು ಪ್ರೋಟೀನ್ಸ್ ಅನ್ನು, ಯಾವ ತರ ಬ್ರೇಕ್ಫಾಸ್ಟ್ ಹೆಲ್ತಿ, ಇಂಥದ ಮೇಲೆ ನಿಮಗೆ ಯಾವ ತರ ವ್ಯಾಯಾಮ ಮಾಡಬೇಕು, ಯಾವ್ದು ಗುಡ್ ಹ್ಯಾಬಿಟ್, ಯಾವ್ದು ಬ್ಯಾಡ್ ಫ್ಯಾಟ್ಸ್, ಆಮೇಲೆ ಯಾವ್ದು ಹೆಲ್ದಿ ಸ್ನಾಕಿಂಗ್, ಇದ್ರ ಮೇಲೆ ತಿಳುವಳಿಕೆ ಬೇಕಿರತ್ತೆ. ಆಮೇಲೆ ಯಾವ್ದು ಹೆಲ್ದಿ ಶಾಪಿಂಗ್, ಡೈಜೆಸ್ಟಿವ್ ಹೆಲ್ತ್ ಬಗ್ಗೆ, ಮತ್ತೆ ಹೆಲ್ದಿ ಆಕ್ಟಿವ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್, ಎಕ್ಸರ್ಸೈಸ್ ಸೈನ್ಸ್, ಈ ಬೋಜು ಯಾಕೆ ಆಗತ್ತೆ, ಹೆಲ್ದಿ ಈಟಿಂಗ್ ಗೈಡ್ ಲೈನ್ಸ್, ಮತ್ತೆ ನಮ್ಮ ವಿನಾಯಿತಿ ಮತ್ತೆ ಕ್ಷೇಮ ಬಗ್ಗೆ ನಿಮಗೆ ಒಳ್ಳೆ ತಿಳುವಳಿಕೆ ಬೇಕಿರತ್ತೆ. So now once you know all this, then not just only losing weight, because waste is the mother of all diseases, but also you can put on weight, you can maintain the weight forever. ಸೊ ಇದು ಬರೀ ತೂಕವನ್ನು ಕಡಿಮೆ ಮಾಡೋದು ಮಾತ್ರ ಇಲ್ಲ, ಆಮೇಲೆ ತೂಕ ಹೆಚ್ಚಾಗಿ ಬೋಜು ಎಲ್ಲ ರೋಗಗಳು ತಾಯಿ, ಆದ್ರೆ ಒಂದೇ ತರ ಸಮವಾಗಿ ಮೇಂಟೈನ್ ಮಾಡಕ್ಕೂ ಆಗತ್ತೆ. So this fat, accumulated fat everywhere in excess, will causes lot of heart problems, cancers and diabetes, hypertension, lot of complicated diseases. ಸೊ ನಮಗೆ ತುಂಬಾ ನಮ್ಮ ಶರೀರದಲ್ಲಿ ಈ ಕೊಬ್ಬು ಎಲ್ಲ ಕಡೆನೂ ಜಾಸ್ತಿ ಅಕ್ಯುಮುಲೇಟ್ ಆಗಿದೆ. ಅದರಿಂದ ನಮಗೆ ಬೇರೆ ಬೇರೆ ರೋಗಗಳು ಬರುತ್ತದೆ, ಹಾರ್ಟ್ ಡಿಸೀಸು ಅಂತ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ. Now everywhere is skyrocketing healthcare costs, medical bills are becoming higher and higher, people cannot afford the medical bills. ರೋಗದ ರಕ್ಷಣೆ ಖರ್ಚು ಹೆಚ್ಚಾಗ್ತಾ ಇದೆ, ಜನಸಂಖ್ಯೆಗೆ ಅದು ಚಿಕಿತ್ಸಾಲಯ ಬಿಲ್ ಅನ್ನು ಕಟ್ಟಕ್ಕೂ ಸಾಧ್ಯವಿಲ್ಲ. So that's the reason why when you depend on us Herbalife products for maintenance, you are saved actually for future. You can overcome this contamination potency by highly tested. These are the products are very high quality products. Which product are hundreds of times are tested. ನಮ್ಮ ಹರ್ಬಲ್ ಲೈಫ್ ಪದಾರ್ಥವನ್ನು ಗುಣಮಟ್ಟ ಪರೀಕ್ಷೆ ಮಾಡಿದೆ, ಎಷ್ಟೊಂದು ಸತಿ ಪರೀಕ್ಷೆ ಮಾಡಿದೆ, ಎಷ್ಟೊಂದು ಟೆಸ್ಟ್ಗಳು ಮಾಡಿದ್ದಾರೆ, ಅದು ತುಂಬಾ ರಕ್ಷಣವಾಗಿದೆ. So that's the reason why you can overcome in all this, from the sickness health to survival health, you can actually get promoted to wellness health. ಆದ್ದರಿಂದ ನೀವು ರೋಗ ಆರೋಗ್ಯದಿಂದ ಅಥವಾ ಬದುಕಿನ ಆರೋಗ್ಯಕ್ಕೆ ಹೋಗಬಹುದು, ಅಲ್ಲಿಂದ ಕ್ಷೇಮ ಆರೋಗ್ಯಕ್ಕೆ ಹೋಗಬಹುದು. And we have 300 staff scientists, 50+ are PhDs. ನಮ್ಮಲ್ಲಿ 300 ವೈಜ್ಞಾನಿಕರು ಇದ್ದಾರೆ, ಆಮೇಲೆ 50 ಜನ PhD ಮಾಡಿದವರು ಇದ್ದಾರೆ. We have Nobel Prize winners, Harvard doctors, topmost dietitians with us. ನಮ್ಮ ಹರ್ಬಲ್ ಲೈಫ್ ಅಲ್ಲಿ ನೋಬೆಲ್ ಪ್ರೈಸ್ ವಿನ್ನರ್ಸ್ ಇದ್ದಾರೆ, ಹಾರ್ವರ್ಡ್ ಓದಿರೋ ಡಾಕ್ಟರ್ಸ್, ವೈಜ್ಞಾನಿಕರು ಎಲ್ಲರೂ ಇದ್ದಾರೆ. So we are the #1 brand in weight management and also in terms of meal replacements. ಸೊ ನಾವು ವೆಯ್ಟ್ ಮೀಲ್ ಮ್ಯಾನೇಜ್ಮೆಂಟ್ ಮತ್ತೆ ಮೀಲ್ ರಿಪ್ಲೇಸ್ಮೆಂಟ್ ಅಲ್ಲಿ ಹರ್ಬಲ್ ಲೈಫ್ ಒಂದು #1 ಬ್ರ್ಯಾಂಡ್ ಆಗಿದೆ. So we are also award winning products. ನಮಗೆ ತುಂಬಾ ಪ್ರಶಸ್ತಿ ಸಿಕ್ಕಿದೆ ನಮಗೆ. So why not to, in place of meal, like same meal, 150 rupees, 100 rupees, you can try the shakes and you can maintain forever, same money but different style. ಅದೇ ದುಡ್ಡು ಆದ್ರೆ ಬೇರೆ ತರ ಸ್ಟೈಲ್ ಅನ್ನು ನೀವು ಮಾಡಬಹುದು. ನೀವು ಏನೇ ಆಹಾರ ತಿಂತಾರೆ ಅದ್ರ ಬದಲು ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ಸ್ ತಗೊಂಡ್ರೆ ಅದೇ ದುಡ್ಡಿಗೆ ಬೇರೆ ತರ ಸ್ಟೈಲ್ ಇರುತ್ತೆ. Whereas our shakes are nutrition dense and calories less, whereas our meals are calories dense and nutrition less. ನಮ್ಮ ಶೇಕ್ಸ್ ಎಲ್ಲ ಕ್ಯಾಲರೀಸ್ ಕಡಿಮೆ ಇದೆ ಆದ್ರೆ ಪೋಷಕ ಜಾಸ್ತಿ ಉಂಟು. ಅದೇ ನೀವು ಆಹಾರದಲ್ಲಿ ಪೋಷಕ ಕಡಿಮೆ ಇರುತ್ತೆ ಆದ್ರೆ ನಿಮಗೆ ಕ್ಯಾಲರೀಸ್ ಹೆಚ್ಚಾಗುತ್ತೆ. And you can, some people gain weight and maintain there only. And you can see some of the people who gained weight there only. Once they gained weight, they don't again go back to, their original shape. Likewise, there are a lot of people, they lost weight and their skin color improved and they are maintaining there only. So after losing weight, there are a lot of people who are maintaining after losing also. ಈ ಚಿತ್ರಗಳಲ್ಲಿ ನೋಡಿದ್ರೆ ಎಷ್ಟೊಂದು ಜನ ತೂಕ ಹೆಚ್ಚಾಗಿದೆ, ಕಡಿಮೆ ಇರೋರಿಗೆ ಹೆಚ್ಚಾಗಿ ಇರೋರ ತೂಕ ಅವರು ಕಡಿಮೆ ಆಗಿದ್ದಾರೆ, ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. So that means people are proving that even after stopping Herbalife, or there are chances that you can maintain weight forever. ಸೊ ಇದರಲ್ಲಿ ಏನ್ ನಮ್ಗೆ ಅರ್ಥ ಆಗತ್ತಂದ್ರೆ ನೀವು ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ನಿಲ್ಸಿದ್ರು ಕೂಡ ನೀವು ಅದೇ ತರ ಮೇಂಟೈನ್ ಮಾಡಬಹುದು. So you can see a lot of testimonials. These are the people who lost weight and maintaining forever. Still they are like that way only after losing weight. ಇಲ್ಲಿ ನೋಡಿದ್ರೆ ಈ ಚಿತ್ರದಲ್ಲಿ ಇವರೆಲ್ಲ ನೋಡಿ ಅದನ್ನ ಅದೇ ತರ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. There are a lot of people who lost more than 50 kilos but still maintaining there only. ಎಷ್ಟೊಂದು ಜನ 50 ಕಿಲೋ ಮೇಲೆ ಕಡಿಮೆ ಆಗಿದೆ, ಅದೇ ತರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. How is it possible to maintain the same way? ಹೇಗೆ ಸಾಧ್ಯ ಇದೇ ತರ ಇರಕ್ಕೆ? With a revised lifestyle. ಇದು ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾಯಿಸಬೇಕು. With the help of a coach.
ಇದನ್ನು ಬರೀ ಕೋಚ್ ಮೂಲಕ ಸಾಧ್ಯ ಉಂಟು. with the help of healthy community. ಮತ್ತೆ ಒಳ್ಳೆ ಆರೋಗ್ಯವಾದ ಜನಸಂಖ್ಯೆ ಜೊತೆ ನಾವು ಸಂಬಂಧ ಇಟ್ಕೊಂಡು ಇದು ಮಾಡಕ್ಕೆ ಸಾಧ್ಯ. So but they eat still whatever they are liking it. ಆದ್ರೆ ಎಷ್ಟೊಂದ್ ಜನ ಅದ್ ಏನ್ ಇಷ್ಟನೋ ಅದನ್ನ ತಿನ್ಕೊಂಡು ಹೋಗ್ತಾರೆ. But there is a way to eat it that we are going to teach. ಹೇಗೆ ತಿನ್ನಬೇಕು ಅಂತ ನಾವು ಕಲಿಸಿಕೊಡ್ತೀವಿ. So ultimately our goal is treat your body like a temple. So ನಮ್ಮ ಗುರಿ ಏನಂದ್ರೆ ನಮ್ಮ ಶರೀರವನ್ನು ಒಂದು ದೇವಾಲಯ ತರ ನೋಡ್ಕೋಬೇಕು. And to reach me, these are the contact numbers. ಸೊ ನನ್ನನ್ನು ಸಂಪರ್ಕಿಸಲು ಅಥವಾ ತಲುಪಿಸಲು ಇದೇ ಇಲ್ಲಿ ಇರೋ ಕಾಂಟ್ಯಾಕ್ಟ್ ನಂಬರ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತೆ ಫೋನ್ ನಂಬರು. So now you know, once you lose weight, you can also maintain weight. ಈಗ ಗೊತ್ತಿದ್ಯಾ, ನೀವು ತೂಕ ಕಡಿಮೆ ಆದ್ರೂ ನೀವು ತೂಕ ಹೆಚ್ಚು ಮಾಡಬಹುದು. You can take our help as well as you can also do it by yourself if you know all the knowledge. ನಿಮಗೆ ಎಲ್ಲಾ ತಿಳುವಳಿಕೆ ಇದ್ರೆ ನೀವೇ ಮಾಡಬಹುದು ಅಥವಾ ನಮ್ಮ ಹತ್ರ ಬರ್ಬೋದು, ನಾವು ನಿಮಗೆ ತಿಳಿಸ್ತೀವಿ. Many doctors know this knowledge but they don't practice it because they are busy lifestyle. ತುಂಬಾ ಚಿಕಿತ್ಸಕರು ಇದೆಲ್ಲ ಗೊತ್ತಿದೆ, ಆದ್ರೆ ಅವ್ರು ಪ್ರಾಕ್ಟೀಸ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅವ್ರಿಗೆ ತುಂಬಾ ಬಿಸಿ ಲೈಫ್ ಜೀವನ ಶೈಲಿ ಇದೆ. So if you are so busy that you cannot calculate calories, you cannot measure, and take like a balanced nutrition like a busy doctors, in that case you can try our shakes forever and you can maintain weight forever. ಸೊ ನೀವು ತುಂಬಾ ನಿಮಗೆ ಕೆಲಸವಿತ್ತು, ತುಂಬಾ ಬ್ಯುಸಿ ಆಗಿದ್ರೆ, ನಿಮಗೆ ಮೆಷರ್ ಮಾಡಿ ಕ್ಯಾಲರೀಸ್ ಏನು ತಗೊಳಕ್ ಆಗದಿದ್ದರೆ ನೀವು ನಮ್ಮ ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ಸ್ ನ ತಗೋಬಹುದು. So you can maintain by yourself or you can take our help and maintain forever. ನಾ ಹೇಳಿದ್ದಂಗೆ ನೀವೇ ಮೇಂಟೈನ್ ಮಾಡಬಹುದು ಅಥವಾ ನಮ್ಮ ಸಹಾಯವನ್ನು ಪಡೆಯಬಹುದು. So that is the reason why you require some minimum time of, spend time with us and with our healthy community for understanding all these habits and, education for on the proteins and vitamins and minerals and calories. You require to know all this information, knowledge, plus also require to have time to practice. In case you don't have, please depend upon our coaches. ಸೊ ಅದನ್ನೇ ಹೇಳ್ತೀನಿ ನಿಮ್ಗೆ, ನೀವು ಇದೆಲ್ಲ ತಿಳುವಳಿಕೆ ಆಗಬೇಕಾದ್ರೆ ನಮ್ಮ ಜೊತೆ ಸ್ವಲ್ಪ ಟೈಮ್ ಅನ್ನು ಸ್ಪೆಂಡ್ ಮಾಡಬೇಕು. ಅವಾಗ ಎಲ್ಲ ಗೊತ್ತಾಗತ್ತೆ, ಎಷ್ಟು ತಿನ್ನಬೇಕು, ಎಷ್ಟು ಕ್ಯಾಲರೀಸ್ ಅದೆಲ್ಲ ಉಂಟಾಗತ್ತೆ, ನಿಮಗೆ ಗೊತ್ತಾಗತ್ತೆ. But you don't bounce back because of Herbalife. You maintain or lose weight and maintain weight because of Herbalife, but you don't bounce back. ಸೊ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಹರ್ಬಲ್ ಲೈಫ್ ಗೋಸ್ಕರ ನೀವು ಬೌನ್ಸ್ ಬ್ಯಾಕ್ ಆಗಲ್ಲ, ಆದ್ರೆ ನೀವು ವೆಯ್ಟ್ ಅನ್ನ ಮೇಂಟೈನ್ ಮಾಡಬಹುದು. So Herbalife is like a good, good equipment, good, platform for you to lose weight and also to gain weight or to maintain whatever way you like. ಸೊ ಹರ್ಬಲ್ ಲೈಫ್ ಅನ್ನೋದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ನೀವು ತೂಕವನ್ನು ಹೆಚ್ಚು ಮಾಡಬಹುದು, ಕಡಿಮೆ ಇದ್ರೆ ತೂಕ ತುಂಬಾ ಹೆಚ್ಚಾಗಿದ್ರೆ ಕಡಿಮೆ ಮಾಡಬಹುದು, ಅಥವಾ ಒಂದೇ ಸಮ ಹಾಕಿ ಮೇಂಟೈನ್ ಮಾಡಬಹುದು. So no, you cannot blame Herbalife that that I stopped Herbalife and I put on weight. You put on weight not because of Herbalife, you put on weight because you are eating. ಸೊ ನೀವು ಹರ್ಬಲ್ ಲೈಫ್ ಮೇಲೆ ಬ್ಲೇಮ್ ಮಾಡಕ್ ಸಾಧ್ಯವಿಲ್ಲ. ಈಗ ನಾವು ಹರ್ಬಲ್ ಲೈಫ್ ಸ್ಟಾಪ್ ಮಾಡದೆ ಅದನ್ನ ನಿಲ್ಲಿಸಿದೆ, ಅದಕ್ಕೆ ನನಗೆ ತೂಕ ಜಾಸ್ತಿ ಆಯ್ತು ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಅದು ತೂಕ ಜಾಸ್ತಿ ಆಗೋದು ಹರ್ಬಲ್ ಲೈಫ್ ಗೋಸ್ಕರ ಅಲ್ಲ, ನೀವು ಜಾಸ್ತಿ ತಿನ್ನೋದ್ರಿಂದ ತೂಕ ಜಾಸ್ತಿ ಆಗತ್ತೆ. So I am sure you liked it, this video. If you like it, please subscribe to our channel and share forward this video to many people. ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿ ನಂಬುತ್ತೀನಿ. ನಿಮ್ಗೆ ಇಷ್ಟವಾದ್ರೆ ನಿಮ್ಮ ಸ್ನೇಹಿತರಿಗೆ ದಯವಿಟ್ಟು ಫಾರ್ವರ್ಡ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. Thank you so much for your attention. Wish you all the best. God bless you. ನೀವು ನನ್ನ ಮಾತನ್ನು ಗಮನಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. God bless you. All the very best. Bye.